ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಚಳ್ಳಕೆರೆ ಶಾಖೆ ವತಿಯಿಂದ ಬುಧವಾರದಂದು ಚಳ್ಳಕೆರೆ ತಾಲೂಕು ತಳಕು ಹೋಬಳಿಯಲ್ಲಿ ನಡೆದ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಗರ್ಭಪಾತ ಮಾಡಿರುವ ತಳಕು ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕ ಎಚ್ ಒ ರಾಜಣ್ಣ ಹಾಗೂ ಗರ್ಭಪಾತ ಮಾಡಿ ತಲೆಮರೆಸಿಕೊಂಡಿರುವ ಚಳ್ಳಕೆರೆ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಶ್ರೀನಿವಾಸ ನರ್ಸಿಂಗ್ ಹೋಮ್ ವೈದ್ಯೆ ಶಂಕರಲಕ್ಷ್ಮಿ ಈ ಇಬ್ಬರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಶಿಕ್ಷಕ ರಾಜಣ್ಣನನ್ನು ಸರ್ಕಾರಿ ಹುದ್ದೆಯಿಂದ ಶಾಶ್ವತವಾಗಿ ತೆಗೆದುಹಾಕುವಂತೆ ಹಾಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮತ್ತು ಹಲವಾರು ಗರ್ಭಪಾತ ಮಾಡಿರುವ ಲಕ್ಷ್ಮೀ ಶ್ರೀನಿವಾಸ ನರ್ಸಿಂಗ್ ಹೋಮ್ ವೈದ್ಯ ವಿರುದ್ಧ ಹಾಗೂ ನರ್ಸಿಂಗ್ ಹೋಮ್ ಸಮಗ್ರವಾಗಿ ತನಿಖೆ ಮಾಡಿ ಪರವಾನಗಿಯನ್ನು ರದ್ದು ಮಾಡಿ ಹಾಗೂ ತಲೆಮರೆಸಿಕೊಂಡಿರುವ ಶಂಕರಲಕ್ಷ್ಮಿ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಕಠಿಣ ಶಿಕ್ಷೆ ಒಳಪಡಿಸಿ ಎಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು. ತಾಲೂಕು ಕಚೇರಿ ಚಳ್ಳಕೆರೆ ಮನವಿ ಪತ್ರ. ಚಳ್ಳಕೆರೆ ತಾಲೂಕು ವ್ಯಾಪ್ತಿಯಲ್ಲಿರುವ ಇತ್ತೀಚೆಗೆ ನಡೆದ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗೆ ಲೈಂಗಿಕ ದೌರ್ಜನ್ಯ ಎಸಗಿ ಗರ್ಭಪಾತ ಮಾಡಿಸಿದ ಪ್ರೌಢಶಾಲೆ ಶಿಕ್ಷಕ ಎಚ್ ಒ ರಾಜಣ್ಣ ಹಾಗೂ ಗರ್ಭಪಾತ ಮಾಡಿಸಿದ ಆರೋಪದ ಅಡಿ ಚಳ್ಳಕೆರೆ ನಗರದ ಕ್ರಮವನ್ನು ಕೈಗೊಳಿಸಿ ಒಂದು ಶಾಶ್ವತವಾಗಿ ಅವನ ವೃತ್ತಿಯಿಂದಲೇ ಅವನನ್ನು ಅಮಾನತು ಮಾಡಿ ಮುಂದೆಂದೂ ಕೂಡ ಯಾವುದೇ ಕ್ಯಾಂಪಸ್ನಲ್ಲಿ ಯಾವುದೇ ಒಬ್ಬ ಶಿಕ್ಷಕನು ಒಬ್ಬ ವಿದ್ಯಾರ್ಥಿನಿ ಮೇಲೆ ಕಣ್ಣೆತ್ತು ನೋಡಬೇಕು ಅಂದ್ರೂ ಕೂಡ ಯಾವ ರೀತಿಯ ಒಂದು ಯೋಚನೆಯನ್ನು ಬರಬೇಕು ಅಂದ್ರೂ ಕೂಡ ಒಂದು ಕಾನೂನನ್ನು ಮಾಡಬೇಕು. ಈ ರೀತಿ ಕೃತ್ಯಗಳು ಸಮಾಜದಲ್ಲಿ ಎಂದೆಂದೂ ಕೂಡ ಮರುಕಳಿಸದಂತೆ ಮಾಡಬೇಕು ಅಂತಂದು ಮಾನ್ಯ ಸರ್ಕಾರದಲ್ಲಿ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಒಂದು ಆಗ್ರಹವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಸರ್ಕಾರ ಮುಂದೊಂದು ದಿನ ರಾಜ್ಯಾದ್ಯಂತ ಹೋರಾಟಕ್ಕೆ ವಿದ್ಯಾರ್ಥಿ ಪರಿಷತ್ತು ಕರೆಯನ್ನು ಕೊಟ್ಟು ಕಚೇರಿಗಳಿಗೆ ಮುಖ್ಯವಾಹಿಯನ್ನು ಹಾಕುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಅಂತಂದು ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಘನ ಸರ್ಕಾರಕ್ಕೆ ಮನವಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅನ್ನೋದ್ರ ಮೂಲಕ ಒಂದು ಯೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ರಾಜ್ಯಾದ್ಯಂತ ಕರೆ ಕೊಡುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ನೀಡ್ತಾ ತಾವೆಲ್ಲರೂ ಕೂಡ ಸಹಕಾರ ಮಾಡಿದಂಥ ಎಲ್ಲ ವಿದ್ಯಾರ್ಥಿಯ ಕಾರ್ಯಕರ್ತರು, ವಿದ್ಯಾರ್ಥಿನಿ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ವಿದ್ಯಾರ್ಥಿ ಮೂಲಕ ತಾವೆಲ್ಲರಿಗೂ ತಿಳಿಸ್ತಾ, ಮುಂದೊಂದು ದಿನ ಈ ರೀತಿ ಘಟನೆಗಳು ಆಗ್ಬಾರ್ದು ಅಂದರೆ ನಾವು ಸರಿ ಇರಬೇಕು. ಯಾವುದೇ ಒಬ್ಬ ವಿದ್ಯಾರ್ಥಿನಿ, ಒಬ್ಬ ಅಧ್ಯಾಪಕ ಆಗಿರ್ಬೋದು, ಒಬ್ಬ ಅಕ್ಕಪಕ್ಕದ ಮನೆಯವನಾಗಿರ್ಬೋದು, ಒಬ್ಬ ಸ್ನೇಹಿತನಾಗಿರ್ಬೋದು, ಅವರೆಲ್ಲರಿಗೂ ಯಾವ ರೀತಿ ನಾವು ಒಂದು ಸ್ಥಾನಮಾನ ಕೊಡಬೇಕು ಅದೇ ಸ್ಥಾನಮಾನದಲ್ಲಿ ಇಟ್ಟಿರಬೇಕು ಹೊರತು ಅವ್ರಿಗೆ ಯಾವುದೇ ರೀತಿ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಬಾರದು ಅಂತ ಎಲ್ಲ ನನ್ನ ಸಹೋದರ ಮಿತ್ರರಲ್ಲಿ ಒಂದು ಕಳಕಳಿಯಾಗಿ ನಾನು ಕೇಳ್ಕೊಳ್ತೇನೆ. ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ತಾವೆಲ್ಲರೂ ಸಹಕಾರ ನೀಡುವಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ.